BS6 ಮಾಡಲು ಸೆನ್ಸರ್ ಗಾಡಿ. ಇದು ಹೊರಗಡೆಯಿಂದ ಏನೂ ಒಂದು ಮಾಡೋಕ್ಕಲ್ಲ. ಶೋ ಡಬಲ್ ಡ್ರೈವರ್ ಇರಲೇಬೇಕು, ಇಲ್ಲಾಂದ್ರೆ ಪ್ಯಾಸೆಂಜರು ಸಹ ಒಪ್ಪಲ್ಲ. ಒಂದು 50ವರೆಗೂ ಹೋಗುತ್ತೆ, 50 ಲ್ಯಾಕ್ವರೆಗೂ. ಪ್ರಯಾಗ್ರಾಜ್ವರೆಗೂ ಇದೆ, ಪ್ರಯಾಗ್ರಾಜ್, ಕಾಶಿ. ಆ ಸೈಡ್ ರೋಡಲ್ಲೇ ಇರ್ತೀವಿ, ಗಾಡಿ ಇಲ್ಲೇ ಜೀವನ. ಮನೆ ಅನ್ನೋದು ಕಮ್ಮಿ, ಲಕ್ಸುರಿ ವೆಹಿಕಲಲ್ಲಿ ಹೋಗ್ತೀವಲ್ಲ, ಸೇಮ್ ಅದೇ ಫೀಲಲ್ಲೇ ಇರುತ್ತೆ. ಈಗ ಆಟೋಮೆಟಿಕಲ್ಲ ಬಂದು ಆ ಮ್ಯಾನ್ಯಲಿನ ಫೀಲೇ ತೆಗ್ದುಬಿಡ್ತಾರೆ. ನಾವು ಕಾಲೇಜ್ ಮಕ್ಳಿಗೆಲ್ಲ ಕೇಳ್ತಾರೆ, ಅಣ್ಣ ಸೌಂಡ್ಸ್ ಬೇಕು, ಲೈಟಿಂಗ್ಸ್ ಇರಬೇಕು. ಕಾಲೇ ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ನಮ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಈ ಟ್ರಿಪ್ಪಲ್ಲೂ ನಮ್ಗೆ ಬೆಸ್ಟ್ ಮೆಮೊರಿನ ಆ್ಯಡ್ ಆಗಿದೆ. So hi guys, welcome. So this is a special episode of Podcast on Wheels, wherein I'm with the drivers of our bus. I happened to travel to Coorg, and while heading back to Mangalore, I thought of doing this quick podcast. So today I'm with Mr. Mani. Okay, Mr. Mani and Mr. Jitendra. So we'll be communicating and asking some questions in Kannada only. This video is for all the people who are waiting to watch a podcast in Kannada language too. Yeah, so we are with our friend today. ಸೊ ಈ ಬಸ್ಸಲ್ಲಿ ನೀವು ಅಂದರೆ ಎಷ್ಟು ಟೈಮಿಂದ ಇದ್ದೀರಿ? ನೀವು ಡ್ರೈವ್ ಮಾಡ್ತೀರಾ ಅವ್ರ ಎರಡು ಮಾಡ್ತೀವಿ. ಎಷ್ಟು ಟೈಮಿಂದ ಇದ್ದೀರಿ? ಗಾಡಿ ಬಂದು ಈಗ 1 year ಆಗ್ತಾ ಬಂತು. ಗಾಡಿ ಬಂದಾಗಿಂದನೂ ಇದೆ. ಯಾವಾಗ ನಾವು ಆನ್ ರೋಡ್ ಗಾಡಿ ತಂದಿಲ್ಲಿ ಬಾಡಿಗೆ ಸ್ಟಾರ್ಟ್ ಮಾಡ್ತೀವಿ, ಆವಾಗಿಂದನೂ ಇದೆ. ಓಕೆ, ಹಾಂ. ಸೊ ಈ ಗಾಡಿ ತಗೊಂಡು ಎಷ್ಟು ಟೈಮ್ ಆಯಿತು? ಈ ಜಾನ್ವರಿ ಬಂದರೆ 1 year ಆಗುತ್ತೆ. 1 year ಆಗುತ್ತೆ. ಹಾಂ. ಈಗ ಬಸ್ಗಳಲ್ಲಿ ಹೇಗಿರುತ್ತೆ ಅಂದರೆ ಫಸ್ಟಿಗೆ ಬಾಡಿ ಅಥವಾ ಇರೋದಿಲ್ಲ, ಅಂದರೆ ನೀವು ಚಾಸಿಸ್ ತಗೊಳ್ಬೇಕಾಗುತ್ತೆ. ಸೊ ಇದು ಯಾವ ರೀತಿ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಇದು ನಾವು ಫಸ್ಟ್ ಆಗಸ್ಟಲ್ಲಿ ಚೆಸ್ ಇಟ್ಟಿದ್ವು ಲಾಸ್ಟ್ ಇಯರ್. ಓಕೆ, ಒಂದು 5 to 6 months ಆಯಿತು ಗಾಡಿ ರೆಡಿ ಆಗೋಕ್ಕೆ. ಓಕೆ, ಓವರ್ ಆಲ್ ಸಿಸ್ಟಮ್ ವರ್ಕಿಂದ ಹಿಡಿದು ಚೆಸ್ಸಿ ಬಾಡಿ. ಓಕೆ, ಒಂದು 6 months ಬೇಕಾಗುತ್ತೆ ಗಾಡಿ ರೆಡಿ ಆಗೋದು. 6 months. ಅಪ್ರಾಕ್ಸಿಮೇಟ್ ವಿತ್ ಚಾಸಿ ಮತ್ತು ಬಾಡಿ ಎಲ್ಲ ಆಗುವಾಗ ಎಷ್ಟು ಕಾಸ್ಟ್ ಹಿಡಿತದೆ? ಅದು ನಾರ್ಮಲಾಗಿ ಒಂದು ರೆಡಿ ಮಾಡೋದು ಅಂದರೆ ಒಂದು 50ವರೆಗೂ ಹೋಗುತ್ತೆ, 50 ಲ್ಯಾಕ್ವರೆಗೂ. ಮತ್ತು ವಿತಿನ್ ನೀವು ಎಷ್ಟು ಫಿಟ್ಟಿಂಗ್ಸ್ ಎಲ್ಲ ಸಿಸ್ಟಮ್ ವರ್ಕೆಲ್ಲ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದು ನಾವು ಮಾಡಿಸೋದ್ಮೇಲೆ ಡಿಪೆಂಡ್ ಇರುತ್ತೆ. ಓಕೆ. ಸೊ ಈ ಬಸ್ ಎಲ್ಲಿ ಬೇಸ್ಡ್ ಉಂಟಾ? ಅಂದರೆ ಬ್ಯಾಂಗ್ಳೂರು ಅಲ್ಲಿ ಉಂಟಾ, ಅವ್ರು ಮಂಗಳೂರು ಬೇಸ್ಡಲ್ಲಿ ಉಂಟಾ? ಎಲ್ಲಿ ಇರೋದು? ಕುಂದಾಪುರ. ಹಾಂ, ಕುಂದಾಪುರ ಬೈಂದೂರು ಸೈಡ್. ಓನರ್ ಇದ್ದಾರೆ, ಅಣ್ಣ ಬ್ರದರ್ಸ್ ಇದ್ದಾರೆ. ಬ್ರದರ್ ಅಣ್ಣ ಇದ್ದಾನೆ. ಓಕೆ. ಸೊ ಎಷ್ಟು ವರ್ಷಗಳ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಉಂಟು ನಿಮಗೆ? ನಮಗೊಂದು 3 to 4 years ಇದೆ. 3 to 4 years. ಮತ್ತು ಲಾಂಗೆಸ್ಟ್ ಎಲ್ಲಿವರೆಗೆ ನೀವು ಡ್ರೈವ್ ಮಾಡ್ಕೊಂಡು ಹೋಗಿದ್ದೀರಿ ಈ ಬಸ್ಸನ್ನು? ಇದರಲ್ಲಿ ಇದೆಲ್ಲ ಡಬಲ್ ಹೋಗ್ತಾರೆ ಲಾಂಗಲ್ಲಿ. ಪ್ರಯಾಗ್ರಾಜ್ವರೆಗೂ ಇದೆ, ಪ್ರಯಾಗ್ರಾಜ್, ಕಾಶಿ. ಓಕೆ, ಆ ಸೈಡಲ್ಲಿ ಹೋಗಿದೆ. ಸೊ ಅದು ಎಷ್ಟು ಕಿಲೋಮೀಟ್ರ್ ಅಪ್ರಾಕ್ಸ್ ಬರುತ್ತೆ? 2.5 km ಅಪ್ ಆ್ಯಂಡ್ ಡೌನ್ ಸೇರಿ. ಓಕೆ. ಹಾಂ. ಸೊ ಇದು ಜಾಸ್ತಿ ಈ ಬಸ್ಸಲ್ಲಿ ಅಂದರೆ ಟೂರಿಸ್ಟಿಗೆ ಮಾತ್ರ ಯೂಸ್ ಮಾಡ್ತಾರೋ ಕೆಲವು ಮದುವೆ ಫಂಕ್ಷನ್ ಹಾಗೆ? ಎಲ್ಲ ಫಂಕ್ಷನ್ಗೂ ಅಟೆಂಡ್ ಆಗುತ್ತೆ. ಓಕೆ. ಕಾಲೇಜ್ ಫಂಕ್ಷನ್ಸ್ ಇಂದ ಹಿಡಿದು ಕಾಲೇಜಲ್ಲಿ ಟೂರ್ ಟ್ರಿಪ್ ಎಲ್ಲ ಪ್ರತಿಯೊಂದು ಇನ್ವಾಲ್ವ್ ಆಗಿದೆ. ಓಕೆ. ಮತ್ತು ಇದು ಲಾಂಗ್ ಟ್ರಿಪ್ ಹೋಗುವಾಗ ನಿಮ್ಮ ಲೈಫ್ ಹೇಗಿರುತ್ತೆ? ಅಂದರೆ ಫ್ಯಾಮಿಲಿಯಿಂದ ದೂರ ಇರ್ತೀರಿ ಮತ್ತು ನಾವು ಆಲ್ಮೋಸ್ಟ್ ಯಾವಾಗಲೂ ನಾವು ರೋಡಲ್ಲೇ ಇರ್ತೀವಿ, ಗಾಡಿ ಇಲ್ಲೇ ಜೀವನ. ಮನೆ ಅನ್ನೋದು ಕಮ್ಮಿ. ಹೌದಾ? ಸೊ ಗಾಡಿ ಅಂದರೆ ಈ ಟ್ರಾವೆಲಿಂಗ್ ಮಾಡೋದು ನಿಮಗೆ ಒಂದು ಲೈಕ್ ಇರುವ ಥರನ ಅವರು ನಿಮಗೆ? ಲೈಕ್ ಇದ್ರದ್ದು ಇಷ್ಟಪಟ್ಟೆ ಮಾಡ್ತಿರೋದು. ಸೊ ಯಾವುದೇ ಕೆಲಸ ಇಷ್ಟಪಟ್ಟು ಮಾಡೋದ್ರಲ್ಲಿ ಮಾತ್ರ ನಮ್ಗೆ ಆ ಕೆಲಸ ಪ್ರತಿಫಲ ಇರುತ್ತೆ. ಹೌದೌದು. ನಮಗೆ ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಬೇಕು. ಅಂದರೆ ಈ ಬಸ್ಸನ್ನು ಡ್ರೈವ್ ಮಾಡಲಿಕ್ಕೆ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತಾ? ಮತ್ತು ದೂರ ಎಲ್ಲ ಹೋಗೋಕ್ಕೆ ಹೇಗೆ ಫೀಲ್ ಆಗುತ್ತೆ? ದೂರ ಎಲ್ಲ ಹೋಗಿ ಏನು ನೆಗೆಟಿವ್ ಅಂತೂ ಏನೂ ಇಲ್ಲ, ಆರಾಮಾಗಿ ಒಳ್ಳೆ ಗುಡ್ ಫೀಲ್ ಆಗುತ್ತೆ. ನಾವು ಹೆಂಗೆ ಈಗ ದೊಡ್ಡ ಕಾರಲ್ಲಿ ಲಕ್ಸುರಿ ವೆಹಿಕಲಲ್ಲಿ ಹೋಗ್ತೀವಲ್ಲ, ಸೇಮ್ ಅದೇ ಫೀಲಲ್ಲೇ ಇರುತ್ತೆ. ಯಾವುದೇ ಥರ ನಮಗೆ ಸ್ಟ್ರೆಸ್ ಲೆವೆಲ್ ಅನ್ನೋದಂತೂ ಚೂರು ಬರಲ್ಲ. ಸೊ ನೀವು ಅಂದರೆ ಈ ಬಸ್ಸಲ್ಲಿ ಜಾಸ್ತಿ ಓಡಾಡ್ತಾ ಇರೋದು, ಅವ್ರು ಬೇರೆ ನಿಮ್ಮದು ಕಾರ್ ಡ್ರೈವ್ ಮಾಡುವಂಥದ್ದು ಹಾಗೆಲ್ಲ ಹಾಬೀಸ್ ಇದೆ? ಎಲ್ಲ ಇದೆ, ಕಾರು, TT ಇಂದ ಹಿಡಿದು ಬಸ್ ಎಲ್ಲ ಇದೆ. ಇವ್ರದ್ದೊಂದು ಬ್ರ್ಯಾಂಚ್ ಇದೆ, ಮಾರಿಕಾಂಬಾ ಹಾಲಿಡೇಸ್ ಅಂತ. ಆಲ್ ಟೈಪ್ಸ್ ವೆಹಿಕಲ್ ಎಲ್ಲ ಅವೈಲೇಬಲ್ ಇದೆ. ಹಾಂ. ಸೊ ಬಸ್ ಇಲ್ಲದಿದ್ದರೆ ನಿಮಗೆ ಬೇರೆ ವೆಹಿಕಲ್ಗೆ ಸಹ ಹೋಗಿ? ಕಾರು TTಗೆಲ್ಲ ಇರುತ್ತೆ, ಎಲ್ಲ ಥರ ವೆಹಿಕಲ್ ಹೋಗಿ. ಓಕೆ. ಈಗ ಪೆಟ್ರೋಲ್ ಮತ್ತು ಡೀಸೆಲಲ್ಲಿ ವೇರಿಯಂಟ್ಸ್ ಬರುತ್ತೆ. ಜಾಸ್ತಿಯಾಗಿ ಬಸ್ಸಸ್ ಎಲ್ಲ ನಿಮಗೆ ಡೀಸೆಲ್ ಇರುತ್ತೆ. ಸೊ ನಿಮಗೆ ಯಾವ ರೀತಿಯ ಪೆಟ್ರೋಲ್ ವೆಹಿಕಲ್ಸ್ ಲೈಕ್ ಅವ್ರ ಡೀಸೆಲ್ ವೆಹಿಕಲೇ ಬೆಸ್ಟ್? ಡೀಸೆಲ್ ವೆಹಿಕಲ್ ಬೆಸ್ಟ್ ಅಂತೀರಾ? ಮೈಲೇಜ್ ವೈಸ್ ಹೇಳ್ತೀರಾ ಅವ್ರು ನಿಮಗೆ? ಇಂದ ಹಿಡಿದು ಪರ್ಫಾರ್ಮೆನ್ಸ್ ಎಲ್ಲ. ಪೆಟ್ರೋಲ್ ಇದಕ್ಕೆಲ್ಲ ಇದಾಗಲ್ಲ ಕಾರ್ಗಳಿಗೆ, ಅದೆಲ್ಲ ಕಾರ್ಗೆ ಅಷ್ಟೇ. ನನ್ನ ವ್ಯೂವರ್ಸಿಗೆ ಜಾಸ್ತಿಯಾಗಿ ನಾನು EV ವೆಹಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. EV ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ನೀವೆಂತ ಹೇಳ್ತೀರಿ? ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಳ್ಳೇದಾ? ಪೆಟ್ರೋಲ್ ವೆಹಿಕಲ್ ಅದು ಲೋಕಲ್ ಈಗ ಸಿಟಿ ಓಡಾಡೋಕೆ ಅಷ್ಟೇ ಚಂದ.
ನೀವು ಯಾವತ್ತಾದ್ರೂ ಡ್ರೈವ್ ಮಾಡಿದ್ದೀರಾ ಎಲೆಕ್ಟ್ರಿಕ್ ವೆಹಿಕಲ್? ಮಾಡಿದೆ. ಹೇಗೆ ಫೀಲ್ ಆಗುತ್ತೆ? ಮಾಡಿದ್ರೆ ಅದೇನು ಅನ್ಸೋದೇ ಇಲ್ಲ. ಸುಮ್ಮನೆ ಖಾಲಿ ಕೂತಿರೋ ಹಂಗಿರುತ್ತೆ ಅಷ್ಟೇ, ಅದೇನು ಫೀಲ್ ಇರಲ್ಲ. ಡೀಸೆಲ್ ಗಾಡಿ ಆದರೆ ಸೌಂಡ್ ಇರುತ್ತೆ, ಆ ವೇರಿಯೇಷನ್ ಇರುತ್ತೆ, ಆ ಓಡಿಸೋ ಫೀಲ್ ಬೇರೆ ಇರುತ್ತೆ. ಈಗ ಆಟೋಮೆಟಿಕಲ್ಲ ಬಂದು ಆ ಫೀಲೇ ಮ್ಯಾನ್ಯಲಿನ ಫೀಲೇ ತೆಗ್ದುಬಿಡ್ತಾರೆ. ನಾವು ಆಟೋದಲ್ಲಾಗಲಿ EVs ನಮ್ಗೆ ಸೆಟ್ ಆಗೋದೇ ಇಲ್ಲ. ನಮ್ಗೆ ಏನಿದ್ರೆ ಈ ಡೀಸೆಲ್ ವೇರಿಯಂಟ್ ವೆಹಿಕಲ್, ಮ್ಯಾನ್ಯಲ್ ವೆಹಿಕಲ್ ಮಾತ್ರ ಅಡ್ಜಸ್ಟೇಬಲ್. ಅದೇ ಕಂಫರ್ಟ್, ಆ್ಯಕ್ಚುಲಿ ಅದೇ ಸೇಫ್ಟಿ. ಅದೆಲ್ಲ ಅಷ್ಟು ಕಂಫರ್ಟೇಬಲ್ ಅಲ್ಲ ನಮಗೆ. ಓಕೆ. ಸೊ ಈಗ ವೆಹಿಕಲಲ್ಲಿ ಏನೆಲ್ಲ ಫೀಚರ್ಸ್ ಅಂದರೆ ಏನೆಲ್ಲ ಆ್ಯಡ್ ಮಾಡಿದ್ದೀರಿ ಅಂತ ಹೇಳ್ಬೋದಾ? ಏನಲ್ಲ ಅಂದರೆ ನಾವು ಸಿಸ್ಟಮ್ ವರ್ಕ್ ಅಂತ ಮಾಡಿದ್ದೀವಿ. ಸಿಸ್ಟಮ್ ವರ್ಕ್ ಅಂತ ಬಂದರೆ ಈಗ ಕಾಲೇಜ್ ಮಕ್ಕಳಿಗೆಲ್ಲ ಕೇಳ್ತಾರೆ, ಅಣ್ಣ ಸೌಂಡ್ಸ್ ಬೇಕು, ಲೈಟಿಂಗ್ಸ್ ಇರಬೇಕು. ಇದೆಲ್ಲ ಬಂದು A to Z ಫುಲ್ ಕೇರಳ ಬಸ್ ಸ್ಟೈಲಲ್ಲೇ ನಾವು ಮಾಡಿಸಿರೋದು. ಓಕೆ. ಇದೆಲ್ಲ ನಮ್ಮ ಅಣ್ಣಂದೇ ಅವ್ರದ್ದೇ ಐಡಿಯಾ. ಪ್ರತಿಯೊಂದು A to Z ಎಲ್ಲ ನಾವು ಸೇಮ್ ಕೇರಳ ಸ್ಟೈಲಲ್ಲಿ ಮಾಡಿದ್ದೇವೆ. ಸಿಸ್ಟಮ್ ವರ್ಕಿಂದ ಹಿಡಿದು ಸೌಂಡ್ ಆಗಲಿ ಪ್ರತಿಯೊಂದು ಎಲ್ಲದು. ಅದು ಆ್ಯಕ್ಚುಲಿ ಎಲ್ಲರೂ ನಮ್ಮದು ಇನ್ಸ್ಟಾಗ್ರಾಮ್ ನೋಡಿನೇ ಕಾಲೇಜ್ ಟೂರ್ ಟ್ರಿಪ್ ಪ್ಲ್ಯಾನರ್ಸ್ ಎಲ್ಲರೂ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ನಮ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್. ಓಕೆ. ಸೊ ಈ ಬಸ್ಸಲ್ಲಿ ಬಂದವರಿಗೆ ಫೀಡ್ಬ್ಯಾಕ್ಸ್ ಒಳ್ಳೇದುಂಟಂತ ಹೇಳಿ? ಯಾರು ನಾವು ಕೂತೀವಲ್ಲ, ಇರೋ ಸೀಟ್ ಆದರೂ ಅಷ್ಟೇ ಓಲ್ವೋ ಸೀಟ್ಸ್, ಪುಷ್ ಬ್ಯಾಕ್ ಸೀಟ್ಸ್ ಇದೆ. ನಾವು ಇಷ್ಟೇ ಪ್ರಯಾಗ್ರಾಜ್ ಎಲ್ಲ ಹೋಗಿದ್ವಲ್ಲ, ಹೋದಾಗ ಹೋಗ್ತಾ ಬರ್ತಾ ಪ್ಯಾಸೆಂಜರ್ ಒಬ್ಬರಿಗೂ ಒಂದು ಚೂರು ಸ್ಟ್ರೆಸ್ ಲೆವೆಲ್ ಅನ್ನೋದೇ ಆ್ಯಡ್ ಆಗಲಿಲ್ಲ. ಯಾಕಂದರೆ ಅದು ಕಂಫರ್ಟೇಬಲ್ ಸೀಟ್ಸ್. ಯಾಕಂದರೆ ನಾವು ಈಗ ಕಸ್ಟಮರ್ ಬಂದಾಗ ಅವ್ರಿಗೆ ನಾವು ಒಳ್ಳೆ ಫೀಡ್ಬ್ಯಾಕ್ ಕೊಡಬೇಕು, ಅವ್ರಿಗೆ ಬಂದಾಗ ಮತ್ತೆ ರಿಪೀಟ್ ಬರೋ ಆಗಿರ್ಬೇಕು. ಹಾಗಾಗಿ ಗಾಡಿ A to Z ಎಲ್ಲ ಕಂಫರ್ಟಬಲ್ ಆಗಿ ಮಾಡಿಸಿರೋದು. ದೂರದ ಡ್ರೈವಿಂಗ್ ಇರುತ್ತಲ್ಲ, ಒಂದು 2500 ಕಿಲೋಮೀಟರ್ಸ್ ಎಲ್ಲ ಹೇಳಿದರೆ, ಸೊ ಅಷ್ಟು ದೂರ ಎಲ್ಲ ಹೋಗುವಾಗ ಹೇಗೆ ನೀವು ಒಂದೇ ಡ್ರೈವರ್ ಎಲ್ಲ ಇಡೀ ಮ್ಯಾನೇಜ್ ಆಗುತ್ತಾ? ಡಬಲ್ ಡ್ರೈವರ್ ಇರ್ತಾರೆ. ಈಗ ನಾವು ಹೇಗೆ ಇಬ್ಬರು ಬಂದಿದ್ದೀವಿ ಅದೇ ಥರ ಹಂಗೆ ಲಾಂಗ್ ಜರ್ನಿಗೆಲ್ಲ ಇಬ್ಬರೇ ಇರುತ್ತೆ. ಅಂದರೆ ಒಂದು ಆ್ಯಾವ್ರೇಜ್ ಎಷ್ಟು, ಒಂದು 4 ಗಂಟೆಗೊಮ್ಮೆ ಅವ್ರು 5 ಗಂಟೆಗೊಮ್ಮೆ ಚೇಂಜ್ ಮಾಡ್ತೀರಾ? ನಾವು ಚೇಂಜ್ ಅಂದರೆ ಈಗ ಇಂತಿಷ್ಟು ಕಿಲೋಮೀಟರ್ಸ್ ಅಂತ ಇರುತ್ತೆ ಅಂತ ಚೇಂಜ್ ಮಾಡೋದು. ಹಾಗೆ ಒಂದೊಂದು ಊರಿಗೆ ಒಂದೊಂದು ಇಂತಿಷ್ಟು ದೂರ ಹೋದಾಗ 300 400 ಆ ಥರ ಆದಾಗ ಚೇಂಜ್ ಆಗ್ತಾರೆ. ರೆಸ್ಟ್ ಕೊಡಬೇಕಲ್ಲ. ಒಬ್ರು ಡ್ರೈವರ್ ಇದು ಮಾಡ್ತಿದ್ರೆ ಅವರು ರೆಸ್ಟ್ ಮಾಡಿ ಇನ್ನೊಬ್ರು ಡ್ರೈವರ್. ಹಾಗೆ ಈಗ ನಾರ್ಮಲ್ ಆಗಿ ಸ್ಲೀಪರ್ ಬಸ್ಸಲ್ಲಿ ಇಬ್ಬರು ಡ್ರೈವರ್ಸ್ ಇರ್ತಾರಲ್ಲ, ಇದರಲ್ಲೂ ಹಾಗೆ ಲಾಂಗ್ ಜರ್ನಿಲೆಲ್ಲ ಡಬಲ್ ಡ್ರೈವರ್ ಇರಲೇಬೇಕು, ಇಲ್ಲಾಂದ್ರೆ ಪ್ಯಾಸೆಂಜರು ಸಹ ಒಪ್ಪಲ್ಲ ಒಬ್ಬರೇ ಡ್ರೈವಿಂಗ್. ಹಾಗೆ ಓಕೆ. ಸೊ ಗಾಡಿದ್ದು ಮೇಂಟೆನೆನ್ಸ್ ಬಗ್ಗೆ ಬರುವ, ಅಂದರೆ ಗಾಡಿದು ಮೇಂಟೆನೆನ್ಸ್ ಏನೆಲ್ಲ ಮಾಡ್ತೀರಿ, ಅಂದರೆ ಎಷ್ಟು ಟೈಮಿಗೆ ಒಮ್ಮೆ ಮಾಡಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಅದು ಕಿಲೋಮೀಟರ್ ವೈಸ್. ಒಂದ್ಸಲ ಈಗ 10,000 ಕಿಲೋಮೀಟರ್ ಸ್ಟಾರ್ಟಿಂಗ್ ಇರುತ್ತೆ, ಆಮೇಲೆ 40,000 30,000, ನಾವು 10,000ಗೆ 15,000 ನಾವು ಸರ್ವಿಸ್ ಮಾಡಿಸ್ತೀವಿ. ಓಕೆ. ಈ ಫಿಲ್ಟರ್ಸ್ ಐಟಮ್ಸಿಂದ ಆಮೇಲೆ ಆಯಿಲ್ ಐಟಮು ಇದೆಲ್ಲ ಚೇಂಜ್ ಆಗ್ತಾ ಇರೋದು. ಓಕೆ. ಸೊ ಒಂದು ಏನೆಲ್ಲ ಒಂದು ಬೇಸಿಕ್ಕಾಗಿ ಏನೆಲ್ಲ ಈ ವೆಹಿಕಲಲ್ಲಿ ಚೇಂಜ್ ಮಾಡಲೇಬೇಕಾಗುತ್ತೆ? ಒಂದು ಆಯಿಲ್ ಚೇಂಜಿಂಗ್ ಬರುತ್ತೆ, ಅಂದರೆ ಕೆಲವೊಂದು ಫಿಲ್ಟರ್ ಐಟಮ್ ಬರುತ್ತೆ. ಅದಾಗಿದ್ದ ತಕ್ಷಣ ನಾವು ಟೈರಿಂದಲ್ಲ ಒಂದು ಮೈಲೇಜ್ ಎಲ್ಲ ಚೆಕ್ ಮಾಡ್ತಿರ್ತೀವಿ. ಅದೇ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಬರುತ್ತೆ ಅಷ್ಟೇ. ಇದು ಜಾಸ್ತಿಯಾಗಿ ನೀವು ಶೋರೂಮಲ್ಲೇ ಮಾಡಬೇಕಾಗುತ್ತಾ ಅವ್ರು ಔಟ್ಸೈಡ್? ಶೋರೂಮ್ ಯಾಕಂದರೆ ಇದು BS6 ಮಾಡಲು ಸೆನ್ಸರ್ ಗಾಡಿ, ಇದು ಹೊರಗಡೆಯಿಂದ ಏನೂ ಇದು ಮಾಡೋಕ್ಕಾಗಲ್ಲ. ಶೋರೂಮ್ನವರೇ ಮಾಡಬೇಕು. ಏನೇ ವರ್ಕ್ ಇದ್ರೂ ಅವ್ರದ್ದು ಮೇನ್ ಒಳಗೆ ಎಲೆಕ್ಟ್ರಿಷಿಯನ್ ವರ್ಕ್ ಅಂತ ಏನು ಬಂದರೆ ಅವರೇ ಕಂಪ್ಯೂಟ್ರಲ್ಲಿ ಹಾಕಿ ವರ್ಕ್ ಮಾಡಬೇಕು. ಇದು ಹೊರಗಡೆ ಎಲ್ಲೂ ಆಗಲ್ಲ, ಏನು ಮಾಡೋಕ್ಕಲ್ಲ, ಎಲ್ಲ ಅವ್ರು ಇಚೇರ್ ಶೋರೂಮಿಂದಾನೇ ಮಾಡಬೇಕು. ಶೋರೂಮ್ ಎಲ್ಲಾದರೂ ಪರವಾಗಿಲ್ಲ. ನಮ್ಮ ನಿಯರ್ ಬೈ ಬಂದು ತೆಕ್ಕಟ್ಟೆ ಇದೆ ಕುಂದಾಪುರದ, ಅಲ್ಲಿ ನಾವಲ್ಲೇ ಇದು ಮಾಡಿಸೋದು. ಮತ್ತು ಈಗ ಬಾಡಿ ಮಾಡಿಸ್ತಾರಲ್ಲ, ಆ ಟೈಮಲ್ಲಿ ಸೆನ್ಸರ್ ಏನು ಮಾಲ್ ಫಂಕ್ಷನ್ ಆಗೋದು, ಅಲ್ಲ ಏನಾದರೂ ಪ್ರಾಬ್ಲಮ್ ಆಗೋದು, ಆ ರೀತಿ ಏನಾದರೂ ಆಗುತ್ತೆ? ಇಲ್ಲ ಆ ಥರ ಏನೂ ಆಗಲ್ಲ. ಸೊ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಬರುತ್ತೆ, ಅಂದರೆ ಎಷ್ಟು ಖರ್ಚಾಗುತ್ತೆ ಒಂದು ಮೇಂಟೆನೆನ್ಸಿಗೆ? ಒಂದು ಮೇಂಟೆನೆನ್ಸಿಗೆ ಅದೇ ಒಂದು ಆಯಿಲಿಂಗ್ ಇದೆ, ಒಂದು 15,000-20,000. ಒಂದೊಂದು ಸಲ ಒಂದೊಂದು ಸ್ವಲ್ಪ ಏನಾದ್ರು ಒಂದೊಂದು ಐಟಮ್ ಜಾಸ್ತಿ ಆಗಿದಿರಬೇಕು, ಚೇಂಜ್ ಮಾಡೋದಿರುತ್ತೆ. ಹಾಗೆ ಅವರೇಜ್ ಇಷ್ಟಿರ್ಬೋದು, ಒಂದು 10 to 20 ಒಳಗೆ. ಸೊ ಒಂದು ತಿಂಗಳಿಗೊಮ್ಮೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಅದು ಕಿಲೋಮೀಟ್ರ್ ಎಷ್ಟು ಇಂತಿಷ್ಟು ಕಿಲೋಮೀಟರ್ ರನ್ ಆಗಿದ ತಕ್ಷಣ ಅದು ನಾವು ಸರ್ವಿಸ್ ಮಾಡಿಸೋದಿರುತ್ತೆ. ಹಾಗೆ. ಸೊ ಈ ವೆಹಿಕಲ್ ತಗೊಂಡು ನೀವು ಹೇಳಿದ್ರಿ, ಈ ವೆಹಿಕಲಲ್ಲಿ ನೀವು ಇದು 1 ವರ್ಷ ಆಯಿತು. ಸೊ ಓಕೆ. ಸೊ 1 ವರ್ಷದಲ್ಲಿ ಏನಾದರೂ ಬೆಸ್ಟ್ ಮೆಮೊರಿ ಇದೆಯಾ ನಿಮ್ಮದು? ಒಂದು ಬೆಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು? ಬೆಸ್ಟ್ ಮೆಮೊರಿ ನಮ್ಮ ಪ್ರತಿ ಟ್ರಿಪ್ಪಲ್ಲೂ ನಮ್ಗೆ ಬೆಸ್ಟ್ ಮೆಮೊರಿನೇ ಆ್ಯಡ್ ಆಗಿದೆ. ಯಾವುದಾದ್ರೂ ಒಂದು ಹೇಳ್ಬೋದಾ? ಅಂದರೆ ನಾವೆಲ್ಲ ದಾಂಡೇಲಿ ಟ್ರಿಪ್ಪು ಕಾಲೇಜ್ ಮಕ್ಕಳದೆಲ್ಲ ಮಾಡಿರೋದು. ಅವ್ರು ಬೆಸ್ಟ್ ಬ್ಯಾಚ್ ಅಂತ ಹೇಳ್ಬೋದು. ಬೆಸ್ಟ್ ಬ್ಯಾಚ್ ಅಂತ ಹೇಳಿ ಅವರು ಒಂಥರ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಅಷ್ಟು ಕ್ಲೋಸ್ ಆಗಿ ಎಲ್ಲ ಒಳ್ಳೆ ಇದಾಯಿತು. ಅವ್ರು ಈಗಲೂ ಹೇಳ್ತಾರೆ, ಈಗಲೂ ನಮ್ಗೆ ಅದೇ ಗಾಡಿ ಬೇಕಂತ ಇದು ಮಾಡ್ತಾರೆ. ಈಗ ರೀಸೆಂಟಾಗಿ ಅವ್ರದ್ದೊಂದು ಬಾಡಿಗೆ ಇದೆ, ಅದು ಮಾಡ್ತೀವಿ. ಅದೆಲ್ಲ ತುಂಬ ಇದ್ದಾವೆ, ಅದರಲ್ಲಿ ಇದೊಂದಾಗಿದೆ.
ಸೊ ಒಂದು ವೆಹಿಕಲ್ಸ್ಗಳ ಬಗ್ಗೆ ಒಂದು ಜನರಲ್ ಒಪಿನಿಯನ್ ಹೇಳ್ಬೋದು. ಅಂದರೆ ಯಾರಾದರೂ ಒಂದು ವೆಹಿಕಲ್ ನೋಡ್ತಿದ್ದಾರೆ, ಹೊಸ ವೆಹಿಕಲ್ ತಗೊಳ್ಳಿಕ್ಕೆ ನೋಡ್ತಿದ್ದಾರೆ, ವೆಹಿಕಲ್ ಓನರ್ ಆಗಿ ಏನೆಲ್ಲ ನೀವು ನೋಡ್ತೀರಿ ಒಂದು ವೆಹಿಕಲ್ ತಗೊಳ್ಳುವಾಗ? ವೆಹಿಕಲ್ ತೊಗೊಳುವಾಗ ಅಂದರೆ ಪ್ರತಿಯೊಂದು ನಾವು ಚೆಕ್ ಮಾಡಿ ತೊಗೊಳ್ಳೇಬೇಕು. ಮೇನ್ ಫೋಲ್ಡ್ ಬಂದು ಇಂಜಿನ್ ನೋಡ್ತಾರೆ, ಇಂಜಿನ್, ಆಮೇಲೆ ಬಾಡಿ ಲೈನು, ಓಕೆ, ಬಾಡಿ ಲೈನು, ಆಮೇಲೆ ಗಾಡಿ ಯಾವ ಥರ ರನ್ನಿಂಗ್ ಇದೆ, ಯಾವ ಥರ ಎಷ್ಟು ರನ್ ಆಗಿದೆ, ಎಷ್ಟು ಸರ್ವಿಸ್ ಇದೆ, ಯಾವ ಥರ ಕಂಡೀಷನಲ್ಲಿದೆ, ಓಕೆ, ಅದೆಲ್ಲ ಪ್ರತಿಯೊಂದು ಚೆಕ್ ಮಾಡೇ ತಗೋಬೇಕು. ಹೊಸ ಗಾಡಿ ತಗೊಳ್ಳುವಾಗ ಇದು ನೀವು ಹೇಳಿದ್ದು ಸೆಕೆಂಡ್ ಗಾಡಿ ಅಂತ ಬಂದರೆ ನಾವು ಈಗ 33 ಸೀಟಲ್ಲಿ ಇಚರ್ ನೋಡ್ತಾರೆ, ಓಕೆ, 50 ಸೀಟಲ್ಲಿ ಲೈಲೆನ್ ನೋಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಥರ ಇದಿರುತ್ತೆ, ಅವರೊಂದು ಅದ್ರ ಕೆಪಾಸಿಟಿ ಯಾವುದೆಲ್ಲ ಚೆಕ್ ಮಾಡ್ತಾರೆ. ಓಕೆ, ಓಕೆ, ಜಾಸ್ತಿ ರನ್ನಿಂಗ್ ಯಾವುದಿರುತ್ತೆ ಅಂತ. ಓಕೆ, ಈಗ 33ಲಿ ಇಚರ್ ಇದೆ, ಇಚರ್ ಈಗ ಚೆನ್ನಾಗಿದೆ, ಓಕೆ, ಒಳ್ಳೆ ಈಗ ಓಲ್ವೋ ಮರ್ಜ್ ಆಗಿರೋದಕ್ಕೋಸ್ಕರ ಒಳ್ಳೆ ಚೆನ್ನಾಗಿದೆ ಗಾಡಿ, ಒಳ್ಳೆ ಪಿಕಪ್ಪಿಂದ ಹಿಡಿದು A to Z ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. So that was it for our podcast on wheels. It was a quick vlog kind of a thing today. I thank Mr. Mani and Jitendra for sharing some opinions and experiences. So we'll see you in the next video. Till then, stay safe. Bye bye.